ನಾನು ಈಗಾಗಲೇ ಹೇಳಿದ್ದೀನಿ, ಯೂನಿವರ್ಸಿಟಿಗೆ 55 ಕೋಟಿ ನೆರವು ಕೂಡ ಕೊಟ್ಟಿದ್ದಾರೆ. ಮಂಡ್ಯದಾಗಬೇಕಾದ್ರೆ ಅವತ್ತಿನ ಮಂಡ್ಯದ ಗಂಡು ಅಂಬರೀಷ್ ಅವರ ಪ್ರಯತ್ನ ಭಾಳ ಇದೆ, ನೆನೆಸ್ಕೊಬೇಕು ನಾವು. ಅಂಬರೀಷ್ ಅವರ ಪ್ರಯತ್ನ ಭಾಳ ಇದೆ ಇದರಲ್ಲಿ, ಆ ಯೂನಿವರ್ಸಿಟಿ ಆಗಬೇಕಾದ್ರೆ. ಈಗ ಅಂಬರೀಷ್ ಅವರು ಇಲ್ಲ, ಯಾರು ಕಾಪಾಡೋದು? ಉಳಿಬೇಕಲ್ಲ ಯೂನಿವರ್ಸಿಟಿ. ನಾನು ಅದಕ್ಕೆ ಇವತ್ತು ಇದರಿಂದ ಏನಾಗುತ್ತೆ, ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಆಗೋದು. ಗಂಡು ಮಕ್ಕಳಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದ್ರು ಹೊರಟೋಗ್ತಾರೆ, ಅವರು ದೂರ ಇದ್ರು ಹೊರಟೋಗ್ತಾರೆ. ಹೆಣ್ಣು ಮಕ್ಕಳಿಗೆ ನೋಡಿದ್ದೀರಾ ನೀವು, ಹಳೆ ಮೈಸೂರು ಇರ್ಬೋದು, ಯಾವುದೇ ಉತ್ತರ ಕರ್ನಾಟಕ ಎಲ್ಲ ಇರ್ಬೋದು, ದೂರ ಅಂದ ತಕ್ಷಣ ಮನೆಯಲ್ಲಿ ಯಾರು ಕಳಿಸಲ್ಲ ಹೆಣ್ಣು ಮಕ್ಕಳನ್ನ. ಅದರಿಂದ ಆ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಕುಂಠಿತ ಆಗ್ತೈತಿ ಇದರಿಂದ. ನಿಮಗೆ ಜಸ್ಟ್ 240 ಕೋಟಿ 250 ಕೋಟಿ ಅಷ್ಟೇ ಖರ್ಚಾಗೋದು. ಯಾವ್ಯಾವ ಯೋಜನೆ ನೀವು ಕರೆಕ್ಟ್ ಅಂದಿದ್ದೀರೋ ಅದು ಕರೆಕ್ಟೇ. ನೋಡಿ ಸರ್, ನೋಡಿ ಕೆಲವರಿಗೆ ಈಗ ಒಳ್ಳೆ ಸಬ್ಜೆಕ್ಟ್ ಪಾಪ. ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವತ್ಥನಾರಾಯಣ ಮಂತ್ರಿ ಆಗಿದ್ರು, ನೀವು ಮಂತ್ರಿ ಆಗಿದ್ರಿ, ಇದನ್ನ ತಂದಿದ್ದೀರಿ. ಅದು ನಿಮ್ದ ಕಾನ್ಸೆಪ್ಟು, ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ? ವೆರಿ ಸಿಂಪಲ್. ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ, ಅದೇ ಓದ್ತಾ ಇರ್ತಾರೆ. ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ, ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಯಾರ್ಡ್ ಸ್ಟಿಕ್ ಇಟ್ಟಿದ್ದೀವಿ, ಇಷ್ಟು ದುಡ್ಡು ಇರಬೇಕು, ಇಷ್ಟು ಇದಿರಬೇಕು ಅಂತ. ಮೈಸೂರು ಯೂನಿವರ್ಸಿಟಿಲಿ, ಈಗ ಮಂಡ್ಯ ತಗೊಳ್ಳಿ, ನೀವು ಚಾಮರಾಜನಗರ ತಗೊಳ್ಳಿ, 2 ತಗೊಳ್ಳಿ. ಮೈಸೂರು ಯೂನಿವರ್ಸಿಟಿಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಚಾಮರಾಜನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಮಂಡ್ಯ ತೊಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿದ್ದೀರಾ? ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ಗೆ ಹೋಗ್ಬೇಕಾಯ್ತು. PS ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ, ಕಾಲೇಜು. ಆಗ ನನಗೆ ನೆನಪಿದೆ, ನನಗೆ SM ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಡಲಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ. ದೋಸ್ ಬೆಂಗಳೂರಿಗೆ PS ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ. ಸೊ ಹಂಗೆ ಆಮೇಲೆ ಅದಾಯ್ತು, ಏನೇನೋ ಆಯ್ತು, ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು. ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಎವ್ರಿ ಒನ್ ವುಡ್ ಲೈಕ್ ಬೆಂಗಳೂರು ಯೂನಿವರ್ಸಿಟಿ, ಅದಕ್ಕೆ ಆದಂತ ಒಂದು ಇದಿದೆ. ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು. ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ, ಬೇರೆ ಏನಿಲ್ಲ. ನಮಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಷನಿಸ್ಟ್ ಕರೆದು, ನನಗೂ ಕೂಡ ಬೈ ಪ್ಯಾಷನ್ ಐ ಆಮ್ ಅನ್ ಎಜುಕೇಷನಿಸ್ಟ್, ದೋ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್. ಫುಲ್ ಹೇಳ್ಬಿಡಿ, ಅದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ. ಇನ್ನೊಂದ್ಸರಿ ಡೈಲಾಗ್ ಪೂರ್ತಿ ಹೇಳಿ. ಡೈಲಾಗ್ ಅಲ್ಲ, ಇಟ್ ಇಸ್ ನಾಟ್ ನೀವು ಕಳಿಸಿದ ತಿಹಾರ್ ಜೈಲಿಂದ ನಾನು ಬಂದ ಮೇಲೆ ಒಂದು ಪಾರ್ಟಿ ಆಫೀಸರ್ ಒಂದು ಮಾತು ಹೇಳಿದೆ. ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ. ಸೊ ನಾನು ಓದ್ಲಿಲ್ಲ, ನಾ ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ರು ನಮ್ಮ ಪಾರ್ಟಿಯವರು. ಸೊ ಆಮೇಲೆ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 47ನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದವನು. ನನಗೂ ಪ್ಯಾಷನ್ ಇದೆ, ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು, ಏನು ಮಾಡಬೇಕು. ಅದನ್ನೇ ನನ್ನ ಕಬಡ್ಡಿ ಆಡ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ರು ನಮ್ಮ ಅಶೋಕ್ ಅವರು. ಸೊ ಹಂಗೆ ವಿ ಹ್ಯಾವ್ ಲುಕ್ಡ್ ಇಟ್ ಆಲ್ ಇಟ್. ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ನಾವು ಕೊಡಿ, ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತೇಳಿ. ಲೆಕ್ಚರರ್ಸ್ ಯಾರು ಹೋಗಲ್ವಲ್ರಿ? ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲೆಕ್ಚರರ್ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ? ಎಲ್ಲಿ ಇರ್ತಾರೆ? ವಿ ಆರ್ ನಾಟ್ ಒಂದು ಬ್ಯಾನ್ ಮಾಡಕ್ಕಾಗಲ್ಲ. ವಿ ಕ್ಯಾನ್ ಓನ್ಲಿ ಮರ್ಜ್ ಇಟ್, ದಟ್ಸ್ ಆಲ್. ನೀವೇನ್ ಮಾಡಿದ್ರಿ, ಭಾಗ ಮಾಡಿದ್ರಿ. ನಾವೇ ನೋಡ, ನಿಮ್ದು ನಮ್ಗೂ ಏನಪ್ಪಾ ಅಂತಂದ್ರೆ, ಯು ಡಿವೈಡ್ ಪೀಪಲ್, ವಿ ಯುನೈಟ್ ಪೀಪಲ್. ನಮ್ಗೂ ನಿಮ್ಗೂ ವ್ಯತ್ಯಾಸ. ಮನೆ ಸಭಾಧ್ಯಕ್ಷರು ಉಪಮುಖ್ಯಮಂತ್ರಿ ಅವ್ರು ಕೇಳಿದರೆ, ನಾನು ಈ ಕಡೆಯಿಂದ ಸಭಾಧ್ಯಕ್ಷರೇ ಅವ್ರು ಕೇಳಿದ್ರು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಅಂತ ಕೇಳಿದ್ದಾರೆ. ಇವ್ರೇನು ಅರ್ಥ ಮಾಡ್ಕೋಬೇಕು? ಫಸ್ಟ್ ಹೇಳ್ತೀನಿ, ಒಂದು ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಅಕಾಡೆಮಿಕ್. ಒಬ್ಬ ರಿಜಿಸ್ಟ್ರಾರ್ನ ಒಬ್ಬ ಯೂನಿವರ್ಸಿಟಿ ವೈಸ್ ಮಾಡ್ಬಿಟ್ರೆ ಯೂನಿವರ್ಸಿಟಿನಾ ಎಜುಕೇಶನಿಸ್ಟ್ ಸನ್ಮಾನ್ಯರೇ, ನಾ ಮಾತಾಡೋರ್ಗು ನೀವು ಜಾಸ್ತಿ ಎಕ್ಸ್ಪರ್ಟೈಸ್ ಮಾಡಿದೀವಿ ಸರ್. ಎಲ್ಲ ಸಭಾಧ್ಯಕ್ಷರೇ, ಕರ್ನಾಟಕದಲ್ಲಿರೋ ಎಲ್ಲಾ ಕಾಲೇಜು ಯೂನಿವರ್ಸಿಟಿ ಸಭಾಧ್ಯಕ್ಷರೇ, ಈಗ ಏನೊಂದು ಜಿಯೋಗ್ರಫಿ,
ಈಗ ನಿಮ್ಮ ಮಂಗಳೂರಿಗೆ ಬಂದಾದಂತ ನಿಮ್ದೇ ಆದ ಸಂಸ್ಕೃತಿ ಇದೆ, ಅಲ್ಲಿದೆ ಆದಂತ ಇತಿಹಾಸ ಇದೆ, ಅಲ್ಲಿದೆ ಆದಂತಹ ಭಾವನೆಗಳಿದೆ. ಮಂಡ್ಯಗೂ ಮೈಸೂರು ಒಂದೇನಾ? ಮಂಡ್ಯ ಭಾವನೆನೇ ಬೇರೆ ಇರ್ತದೆ, ತುಮಕೂರಿನ ಭಾವನೆ ಬೇರೆ ಇರ್ತದೆ. ಆ ಜಿಲ್ಲೆಯ ಶಿಕ್ಷಣ ಅಂದ್ರೆ ಏನು, ಇತಿಹಾಸ ಅಂದ್ರೆ ಏನು ಓದೋದು, ಆ ಭಾಗ ಬಹಳಷ್ಟು ಈಗ ಸ್ವಾಮಿ ಕೂತ್ಕೊಳ್ಳಿ ಒಂದು ಸ್ವಲ್ಪ. ಅದಕ್ಕೆ ಇಲ್ಲ ಜಿಲ್ಲೆ ಅಂದ್ರೆ ತಾಲೂಕಿಗೆ ನಾವು ಕೇಳ್ತಿರೋದು ಆಡಳಿತದಲ್ಲಿ ನಾವೇನ್ ಡಿಸೈನ್ ಮಾಡಿದೀವಿ ಅಂದ್ರೆ ಇವರು ಎಷ್ಟಿದೆ ಬೈ ಬರ್ತ್ ಅಗ್ರಿಕಲ್ಚರ್ ಇಲ್ಲ, ಯೂನಿವರ್ಸಿಟಿಗಳು ಮಾಡ್ತೀರಾ, ತಾಲೂಕು ಪ್ರೊಫೆಷನ್ ಬಿಸ್ನೆಸ್ ಭಾವನೆಗಳು ಬಗ್ಗೆ ಸಮಯ ಕೊಟ್ಟಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಸವಿಸ್ತಾರವಾಗಿ, ಈ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಕೇರ್ಪೇಟೆ ಒಂದು ಕಾಲೇಜನ್ನು ಮೈಸೂರಿನ ಒಬ್ಬ ಡೀನ್ ಹುಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಒಂದು ಯೂನಿವರ್ಸಿಟಿ ಅಂದ್ರೆ ಒಂದು ಬಹಳ ದೊಡ್ಡದ. ಹಾಗೆ ನಾವು ಹೇಳಬೇಕು, ಹಾಗೆ ಹಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು, ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು? ಒಂದೇ ಸಾಕಿತ್ತು. ಇವರ ಪ್ರಕಾರ ಆದರೆ ಒಂದೇ ಸಾಕು, ಬೇರೆ ಯಾಕೆ ಯೂನಿವರ್ಸಿಟಿ ಬೇಕು? ಬೇರೆ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಈ ರೀತಿ ಜಸ್ಟಿಫಿಕೇಶನ್ ಇವ್ರು ತಗೊಳ್ಳೋದಾದ್ರೆ ಇದಕ್ಕೇನು ಉತ್ತರ ಹೇಳೋದು ನಾವು? ಇವತ್ತು ನಾವು ಹೇಳಬೇಕಂದ್ರೆ ಬಹಳ ಸ್ಪಷ್ಟವಾಗಿ, ಇವತ್ತು ಆ ಯೂನಿವರ್ಸಿಟಿಗಳಿಗೆ ನಾವು ಕಂಡೀಷನ್ ಅಲ್ಲಿ ಕೊಟ್ಟಿರೋದು, ಕೇಳಿದರೆ ಕಂಡೀಷನ್ ಅಲ್ಲಿ ನಾವು ಕೊಟ್ಟಿರೋದು ಯಾವುದು ಸರ್ಕಾರದಿಂದ ನಮಗೇನು ಅನುದಾನ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ. 2 ಕೋಟಿ ಮಾತ್ರ ಸ್ಟಾರ್ಟಿಂಗ್ ನಲ್ಲಿ 2 ಕೋಟಿ ಮಾತ್ರ ಹಣವನ್ನು ಕೊಡುವಂಥದ್ದು. ಇನ್ನು ಮಿಕ್ಕಿದ್ದು ಅದು ಅಲ್ಲೇ